ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ಸುಜಯ ಚಾನಲ್ಗೆ ಮತ್ತೊಮ್ಮೆ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಭಾಳ ದಿವಸದ ಮೇಲೆ ನಿಮ್ಮ ಜೊತೆಗೆ ಒಂದು ರೆಸಿಪಿ ಶೇರ್ ಮಾಡ್ಕೊತಿದ್ದೀನಿ. ಅದ್ರ ಜೊತೆಗೆ ನಾನು ಹೇರ್ ಆಯಿಲ್ ಖಾಲಿಯಾಗಿತ್ತು, ಹೇರ್ ಆಯಿಲ್ ಮಾಡ್ತಾಯಿದ್ದೆ. ಸುಮಾರು ಜನ ಕೇಳಿದರು ಕೂಡ. ಹಾಗೆ ಅದನ್ನು ಕೂಡ ಒಂದು ಕ್ಲಿಪ್ ಹಾಕ್ತಾಯಿದ್ದೀನಿ ಅಷ್ಟೇ. ಹೇರ್ ಆಯಿಲ್ ಅಂದರೆ ಆಯುರ್ವೇದಿಕ್ ಹೇರ್ ಆಯಿಲು. ನನ್ನ ತಲೆ ಕೂದಲು ತುಂಬ ಉದುರುತ್ತೆ ಅಂತ ಹೇಳಿದ್ದೆ ಅಲ್ಲ, ಖಾಲಿ ಆಗ್ತಾ ಬಂದಿತ್ತು, ಅದಕ್ಕೆ ಮಾಡಿದೆ. ನಮಸ್ತೆ ಎಲ್ಲರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ. ನಾನು ಚೆನ್ನಾಗಿದ್ದೀನಿ ಕೂಡ. ನಾನು ಇಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಅಲ್ಲಿ ಮಾತಾಡಿದ್ದೆ, ಬಟ್ ಅದು ಸೌಂಡ್ ಏನೋ ಬೇರೆ ಇತ್ತು, ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ನಾನು ತುಂಬ ದಿವಸದ ಮೇಲೆ ನಿಮ್ಮ ಜೊತೆಗೆ ಒಂದು ರೆಸಿಪಿ ಶೇರ್ ಮಾಡ್ಕೊತಿದ್ದೀನಿ. ಟೈಮ್ ಇಲ್ಲ, ಗಡಿಬಿಡಿ ಅಂತ ಹೇಳ್ತಾ ಇದ್ದೀನಿ ನೋಡಿ. ಗಡಿಬಿಡಿಯಿಂದ ಬರೋದು, ಅಡುಗೆ ಮಾಡೋದು, ತಿನ್ನೋದು, ಹೊರಗಡೆ ಹೋಗೋದು ಇದೇ ಆಗ್ತಿತ್ತು. ಇವತ್ತು ಸ್ವಲ್ಪ ಟೈಮ್ ಇತ್ತು, ಅದಕ್ಕೆ ಮಾಡುವಾಗ ಒಂದು ವಿಡಿಯೋ ಮಾಡಿಕೊಂಡೆ. ಹೆಸರು ಕಾಳು ಮತ್ತು ಸೊಪ್ಪು ಹಾಕಿ ಈಸಿ ಮೆಥಡಿಂದ ಒಂದು ಪಲ್ಯ ಥರ ಮಾಡ್ತಾಯಿದ್ದೀನಿ. ರೊಟ್ಟಿ, ಚಪಾತಿ, ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ. ರಾಗಿ ರೊಟ್ಟಿಗೆ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಕೂಡ. ಹಾಗೆ ನಾನು 1 ಕಪ್ಪು ಹೆಸರು ಕಾಳು ತೊಗೊಂಡು ಅದನ್ನ ವಾಶ್ ಮಾಡಿಬಿಟ್ಟು ನೀಟಾಗಿ ತೊಳೆದು, ಹಾಗೆ 1-2 ಕಪ್ಪಷ್ಟು ನೀರು ಹಾಕಿ ಒಂದು 4 ವಿಸಲ್ ಬರ್ಸ್ಕೊತಿದ್ದೀನಿ. ಯಾಕಂದರೆ ನೆನೆಸಿಟ್ಟಿಲ್ಲ, ಇದು ಡೈರೆಕ್ಟಾಗಿ ಬೇಯಿಸ್ತಿರೋದ್ರಿಂದ 4 ವಿಸಲ್ ಹಾಕ್ಕೊತೀನಿ. ನನ್ನ ಕುಕ್ಕರಲ್ಲಿ ಸ್ವಲ್ಪ ಒಡಿಬೇಕು, ಅದು ಆವಾಗೇ ಚೆನ್ನಾಗಿರುತ್ತೆ ಪಲ್ಯಕ್ಕೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಬೇಯಿಸ್ಕೊಬೋದು. ಈಗ ವಿಸಲ್ ಹಾಕಿಬಿಟ್ಟು ನಾನು ಬೇಯಿಸ್ಕೊತೀನಿ. ಅಲ್ಲಿವರೆಗೂ ನಾನು ಇವಾಗ ರೊಟ್ಟಿಗೆ ರೆಡಿ ಮಾಡ್ಕೊತೀನಿ. ಹಾಗೆ ಸೊಪ್ಪನ್ನು ಕ್ಲೀನ್ ಮಾಡ್ಕೊಂಡಿದ್ದೆ, ಅದನ್ನು ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ. ಹೆಚ್ಚಿಬಿಟ್ಟು ಕ್ಲೀನಾಗಿ ತೊಳ್ಕೊಂಡ್ರೆ ಅದರ ಮರಳು ಇರುತ್ತಲ್ಲ, ಕೆಲವೊಂದು ಸಲ ಹಾಗೆ ತೊಳ್ಕೊಬೋದು. ನನ್ನ ಸೊಪ್ಪು ಚೆನ್ನಾಗಿತ್ತು. ನಾನು ಬೆಂಗಳೂರಿಂದ ಈಗ ಮೊನ್ನೆ ಬೆಳಿಗ್ಗೆ ಬೆಂಗಳೂರಿಂದ ಬರಬೇಕಾದ್ರೆ ಸಾಗರದಿಂದ ಬಸ್ ಹತ್ತಿದ ತಕ್ಷಣ ಅಲ್ಲಿ ಯಾರೋ ಒಬ್ಬರು ಬಸ್ಸಲ್ಲಿ ಹತ್ಕೊಂಡ್ರು, ಮಾರಲಿಕ್ಕೆ ಹೊರಟಿದ್ದೀನಿ ಅಂತ. ನಾನು ಅಲ್ಲಿ ಇಸ್ಕೊಂಡೆ. ಅಲ್ಲಿಂದ ಬರ್ತಿದ್ದೀವಲ್ಲ, ಬೆಳಿಗ್ಗೆ ಏನು ಇಲ್ವಲ್ಲ ಮನೆಯಲ್ಲಿ ತರಕಾರಿ ಅಂದ್ಕೊಟ್ಟು ಎಲ್ಲ ಖಾಲಿ ಮಾಡಿಟ್ಟು ಹೋಗಿದ್ದೆ. ಸುಮಾರು ದಿವಸ ಇದ್ದೆ ಅಲ್ಲ ಅಲ್ಲಿ, ಹಾಗಾಗಿ ಬಂದು ತೊಗೊಂಬರೋಷ್ಟೊತ್ತಿಗೆ ನಾನು ತೊಗೊಂಡೆ. ಅಲ್ಲಿ ಒಂದು 2 ಕಟ್ಟು ತೊಗೊಂಡೆ. ಚೆನ್ನಾಗಿತ್ತು, 10 ರೂಪಾಯಿ ಕಟ್ಟು, ತುಂಬ ಚೆನ್ನಾಗಿತ್ತು ಸೊಪ್ಪು. ಅದನ್ನು ನಾನು ತೊಗೊಂಡ ತಕ್ಷಣ ಇಡೀ ಇದರಲ್ಲಿ ಬಸ್ಸಲ್ಲಿ ಎಲ್ಲ ಖಾಲಿನೇ ಆಗೋಯ್ತು. ಅವ್ರ ಪಾಪ ಒಂದು ಸ್ವಲ್ಪ ಉಳ್ಕೊಂತು, ಖುಷಿ ಆಯಿತು ಅವರಿಗೆ. ನಾನು ಫಸ್ಟ್ ತೊಗೊಂಡೆ 1 ಮಾರು ಹೂವು, 1-2 ಕಟ್ಟು ಸೊಪ್ಪು ತೊಗೊಂಡ ತಕ್ಷಣ ಎಲ್ಲರೂ ತೊಗೊಂಡ್ರು. ಹಾಗೆ 4 ದಪ್ಪ ಬೆಳ್ಳುಳ್ಳಿ ತುಂಬ ದಪ್ಪದಿದೆ, ಅದನ್ನು ಹೆಚ್ಕೊಂಡೆ. ಒಂದು ದಪ್ಪ ಟೊಮೊಟೊ, ಒಂದು ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದು ಬಾಣಲಿ ಒಲೆ ಮೇಲೆ ಇಟ್ಕೊಂಡು ಗ್ಯಾಸ್ ಆನ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ. ಹಾಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊತೀನಿ ನೋಡಿ. ಸಾಸಿವೆ ಚಟಪಟ ಅಂದ ತಕ್ಷಣ ಒಂಚೂರು ಹಿಂಗೆ ಹಾಕಿದ್ದೀನಿ ನಾನು, ಅಲ್ಲಿ ಸ್ಕಿಪ್ ಆಗಿದೆ. ಹಿಂಗೆ ಯಾಕೆ ಹಾಕೋದಂದರೆ, ಕಾಳು ಮತ್ತು ಈ ಸೊಪ್ಪಿದೆಯಲ್ಲ, ಇದು ಕೆಲವೊಬ್ಬೊಬ್ಬರಿಗೆ ಹರವೆ ಸೊಪ್ಪು, ಕೆಲವೊಬ್ಬರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ, ಅದಕ್ಕೋಸ್ಕರ. ಹಾಗೆ ಬೆಳ್ಳುಳ್ಳಿನ ಹಾಕಿದೆ ನಾನು, ಸಣ್ಣ ಹೆಚ್ಚಿದ್ದು. ಬೆಳ್ಳುಳ್ಳಿ ಹಾಕಿದ ತಕ್ಷಣ ಕರಿಬೇವು ಹಾಕಿದೆ. ಕರಿಬೇವನ್ನ ಸ್ವಲ್ಪ ಪಟ ಅಂದಮೇಲೆ ಇವಾಗ ನಾನು 2 ಈರುಳ್ಳಿನೂ ಮತ್ತು ಟೊಮೊಟೊ ಒಟ್ಟಿಗೆ ಹಾಕ್ತಾಯಿದ್ದೀನಿ. ಸಪ್ರೇಟ್ ಬೇಕಾದ್ರೂ ಹಾಕ್ಕೋಬೋದು. ಪಟ ಮಾಡ್ಕೊಳ್ಳೋದು, ಏನಿದ್ರೂ ಸ್ಪೀಡಾಗಿ 10 ನಿಮಿಷ 20 ನಿಮಿಷದೊಳಗೆ 10 ನಿಮಿಷದೊಳಗೆ ಆಗೋಗುತ್ತೆ. ಯಾರು ಬಂದರು ಅಂದ್ರೂ ಆಗೋಗುತ್ತೆ. ಕುಕ್ಕರಲ್ಲಿ ಹೇಗಿದ್ರೂ ಬೇಗ ಬೇಯುತ್ತಲ್ವ, 1-2-3 ವಿಸಲು. ಹಾಗೆ ಒಂಚೂರು ಅರಿಶಿನ ಪುಡಿ, ಒಂಚೂರು ಉಪ್ಪು ಹಾಕ್ಕೊಂಡೆ ಒಗ್ಗರಣೆಗೆ. ಇವಾಗ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಕೊಟ್ಕೊಂಡು ನೋಡಿ. ಎಷ್ಟು ಈಸಿ ಅಂದರೆ ಈಸಿ, ತುಂಬ ಈಸಿ, ಅದು ಅಷ್ಟೇ ಟೇಸ್ಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ. ಇದು ನಮ್ಮ ಕಡೆ ಎಲ್ಲ ಸ್ವಲ್ಪ ಜಾಸ್ತಿ ಈ ಥರ ಮಾಡೋದು. ರೊಟ್ಟಿಗೂ ಆಗುತ್ತೆ, ಅನ್ನಕ್ಕೂ ಆಗುತ್ತೆ ಅಂತ ಮಾಡಿಬಿಡ್ತೀವಿ. ಅದಕ್ಕೆ ಸೊಪ್ಪನ್ನು ಕ್ಲೀನ್ ಮಾಡಿ ವಾಶ್ ಮಾಡಿ ಹೆಚ್ಕೊಂಡು ವಾಶ್ ಮಾಡಿದೆ. ಫಸ್ಟೇ ವಾಶ್ ಮಾಡಿಲ್ಲ ನಾನು, ಹೆಚ್ಕೊಂಡು ಮಾಡ್ಕೊಂಡು ಎಲ್ಲ ನೀಟಾಗಿ ಹಾಕ್ಕೊಳ್ಳೋಣ. ಅಂದರೆ ಸುಮಾರು ಸೊಪ್ಪು ಕಾಣಿಸುತ್ತೆ ನಿಮಗೆ, ಬೆಂದಮೇಲೆ ಗೊತ್ತಲ್ಲ ಎಲ್ಲರಿಗೂ. ಸೊಪ್ಪು ಪಲ್ಯ ಮಾಡಿದವ್ರಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ನಾನು ಕ್ಲೀನಾಗಿ ಎಲ್ಲ ಹಾಕಿ ಒಂದು ರೌಂಡು ಉಲ್ಟಾ ಮಾಡ್ತೀನಿ, ಯಾಕೆಂದರೆ ಅದು ಒಗ್ಗರಣೆಗೂ ಅದಕ್ಕೂ ಸ್ವಲ್ಪ ಹಾಗೆ ಬಾಡ್ಕೊಂಡ್ಬಿಡುತ್ತೆ ಅದು ತಕ್ಷಣ. ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದು ಮರಿಬೇಡಿ. ಬ್ಯಾಡ್ ಕಮೆಂಟ್ ಮಾಡಬೇಡಿ ದಯವಿಟ್ಟು. ಹಾಗೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಧನ್ಯವಾದಗಳು. ನಾನು ಪ್ರತಿ ಸಲ ಹೇಳ್ತೀನಿ. ಹಾಗೆ ಒಂದು 4 ವಿಸಲ್ ಬಂದಿತ್ತದು, 4 ವಿಸಲ್ ಹಾಕ್ಸ್ಕೊಂಡಿದ್ದೆ. ಯಾಕಂದ್ರೆ ನಮ್ಮ ಕುಕ್ಕರಲ್ಲಿ ದೊಡ್ಡ ಕುಕ್ಕರ್ ಬೇರೆ. ಹಾಗೆ 4 ವಿಸಲಿಗೆ ಸ್ವಲ್ಪ ಓಪನ್ ಆದಂಗಾಗಿತ್ತು ಕಾಳುಗಳು, ಹೆಸರು ಕಾಳು. ಅದನ್ನು ಇವಾಗ ನಾನು ಅದಕ್ಕೆ ಮಿಕ್ಸ್ ಮಾಡಿದೆ. ಸೊಪ್ಪು ಬಾಡಿತ್ತಲ್ಲ, ಸೊಪ್ಪು ಚೆನ್ನಾಗಿ ಬಾಡಿದ ಮೇಲೆ ಹೆಸರು ಕಾಳು ಹಾಕಿ ಅದರ ಜೊತೆಗೆ ಮಸಾಲೆ ಪುಡಿ, ನೀವು ಯಾವ ಮಸಾಲೆ ಪುಡಿ ಇದ್ರೂ ಅದನ್ನು ಹಾಕ್ಕೋಬೋದು. ಸಾಂಬಾರು ಪೌಡ್ರು ಯಾವುದು, ತರಕಾರಿ ಸಾಂಬಾರು ಪೌಡ್ರನ್ನ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಇಲ್ಲ ನೀವು ಮಟನ್ ಮಸಾಲೆ ಪೌಡ್ರ್ ಇದ್ರೂ ಅದನ್ನು ಹಾಕ್ಕೋಬೋದು.
ಇಲ್ಲ ಅದು ಯಾವುದೂ ಇಲ್ಲ ಅಂದರೆ ಜೀರಿಗೆ ಪೌಡ್ರು, ಧನಿಯಾ ಪೌಡರ್ ಮತ್ತು ಅಚ್ಚ ಖಾರದ ಪುಡಿ ಅಷ್ಟು ಹಾಕ್ಕೊಂಡ್ರು ಸಾಕಾಗುತ್ತೆ, ಚೆನ್ನಾಗಿರುತ್ತೆ. ಒಂಚೂರು ಗರಂ ಮಸಾಲ ಹಾಕಿದ್ರು ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ನೀರು ಹಾಕಿದೆ, ಅದು ಯಾಕಂದರೆ ಕಾಳು ಮತ್ತು ಸೊಪ್ಪು ಹೊಂದ್ಕೋಬೇಕಲ್ಲ, ಸ್ವಲ್ಪ ನೀರು ಹಾಕಿಬಿಟ್ಟು ಇವಾಗ ಇನ್ನೊಂಚೂರು ಉಪ್ಪು ಖಾರ ನಿಮಗೆ ನೋಡಿಕೊಂಡು ಒಂದು ರೌಂಡ್ ಮುಚ್ಚಿಟ್ರೆ ಆಯಿತು. ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬರುತ್ತಂತ. ನಾನು ಮುಚ್ಚಿ ತೆಗಿತೀನಿ ಇವಾಗ. ಆಗಿದೆ, ಬೆಂದಿದೆ ನೋಡಿ, ಈ ಥರ ಕುದೀತಾ ಇದೆ. ಸಣ್ಣ ಉರಿಯಲ್ಲಿ ಇಟ್ಟಿದ್ದೆ ನಾನು, ಯಾಕೆಂದರೆ ಕಾಳು ಹಾಕಿದ್ರಿಂದ ತಳ ಹಿಡಿಬಾರ್ದಲ್ಲ, ಹಾಗಾಗಿ ಕಾಣಿಸುತ್ತೆ ನೋಡಿ ಈ ಥರ. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ಸೂಪರಾದ ಒಂದು ಪಲ್ಯ. ಹಾಗೆ ನಿಮಗೆ ಸಾರು ಥರನೂ ಇರುತ್ತೆ ನಮಗೆ, ಆಮೇಲೆ ಪಲ್ಯ ಥರನೂ ಇರುತ್ತೆ. ಅನ್ನ, ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಹಾಗೆ ಆಫ್ ಮಾಡಿಬಿಡ್ತೀನಿ. ಆಫ್ ಮಾಡಿ ಎಲ್ಲೇ ಮುಚ್ಚಿಟ್ಬಿಟ್ರೆ ಹಾಗೆ ಆಳ್ಕೊಳ್ಳುತ್ತೆ.